ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನ್ ಆ್ಯಂಡ್ ಟೈಲರಿಂಗ್. ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 30 ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾವು ಮಕ್ಕಳ ಟೋಪಿ ಹೊಲಿಗೆ ವಿಧಾನ ನೋಟ್ಸನ್ನು ತಿಳ್ಕೊಂಡ್ವಿ ಹಾಗೂ ಪೇಪರ್ ಕಟ್ಟಿಂಗನ್ನು ಕೂಡ ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಬಟ್ಟೆ ಮೇಲೆ ಡ್ರಾಯಿಂಗ್ ಹಾಗೂ ಬಟ್ಟೆ ಕಟ್ಟಿಂಗ್ ಹೇಗಂತ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು ನಾನು ತೆಗೆದುಕೊಂಡಿರೋ ಬಟ್ಟೆ ಕಾಟನ್ ಬಟ್ಟೆ. ಇದು ಯೂನಿಫಾರ್ಮಿನ ಬಟ್ಟೆ ಸಿಗತ್ತಲ್ಲ ಮಕ್ಕಳದು, ಅದೇ ಬಟ್ಟೆ. ಉಳಿದಿರೋದನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾವು ತಗೊಂಡಿರೋ ಬಟ್ಟೆ ಕ್ರಾಸ್ ಏನಾದ್ರು ಇದ್ದರೆ ಮೊದಲು ಅದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ನಾವು ಮಡಿಕೆ ಹಾಕುವ ಕಡೆ ನೋಡಿ, ನಾನು ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ಈ ಸ್ಕೇಲನ್ನು ಇಟ್ಕೊಂಡಿದ್ದೀನಿ. ಸ್ಕೇಲನ್ನು ನೇರವಾಗಿ ಇಟ್ಕೊಂಡ್ರೆ ಕ್ರಾಸ್ ಇದ್ದರೆ ನಮಗೆ ಗೊತ್ತಾಗತ್ತೆ. ಎಲ್ ಸ್ಕೇಲೇ ಬೇಕನ್ನೋದೇನಿಲ್ಲ, ಸ್ಟ್ರೈಟ್ ಸ್ಕೇಲಿಂದನೂ ನಾವು ಮಾರ್ಕಿಂಗ್ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ಇಲ್ಲಿ ಮೇಲ್ಭಾಗದಲ್ಲಿ ಬಟ್ಟೆ ಜಾಸ್ತಿ ಇದೆ, ಕೆಳಭಾಗ ಬರ್ತಾ ಬರ್ತಾ ಕರೆಕ್ಟ್ ಇದೆ. ನೋಡಿ, ಸ್ಕೇಲಿಗೆ ಕರೆಕ್ಟ್ ಇದೆ. ಬಟ್ಟೆ ಈ ಥರ ಕ್ರಾಸ್ ಇದೆ. ಕ್ರಾಸ್ ಇರೋದನ್ನು ಮಾರ್ಕಿಂಗ್ ಮಾಡಿಕೊಂಡು ನಾವು ಜಾಸ್ತಿ ಇರೋ ಬಟ್ಟೆನ ತಕ್ಕೋಬೇಕು. ನೋಡಿ, ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಸ್ಕೇಲನ್ನು ಇಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ. ನೋಡಿ, ಇವಾಗ ಮಾರ್ಕಿಂಗ್ ಆಗಿದೆ ಸ್ಟ್ರೈಟಾಗಿ. ಈ ಜಾಸ್ತಿ ಇರೋ ಬಟ್ಟೆನ ಕಟ್ ಮಾಡಿ ತಕ್ಕೋಬೇಕು. ನೋಡಿ, ಈ ಕಡೆ ಜಾಸ್ತಿ ಇರೋ ಬಟ್ಟೆನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಅಳತೆ ಡ್ರಾಯಿಂಗ್ ಹೇಗಂತ ನೋಡೋಣ. ಫ್ರೆಂಡ್ಸ್, ಬಟ್ಟೆ ಮೇಲೆ ಅಳತೆ ಮಾಡ್ಕೋಬೇಕಾದ್ರೆ ಟೇಪಲ್ಲಿ ಅಳತೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಂಬರ್ 1 ಇಂಚು 2 ಇಂಚು ಹೀಗೆ ನಂಬರ್ ಸಿಗ್ತವೆ. ನೋಡಿ, ಇದು ಒಂದಾದಮೇಲೆ ಇಲ್ಲಿ ಸಣ್ಣ ಗೀಟಿದೆ, ಸ್ವಲ್ಪ ಉದ್ದಕ್ಕಿರೋದು 1/4 ಇಂಚು. ಹಾಗೆ ಮತ್ತು ಸಣ್ಣ ಗೀಟಿದೆ, ಅದರ ನಂತರ ಉದ್ದಕ್ಕಿರೋದು ಇದು 1/2 ಇಂಚು. ಇದು ನಂತರ ಸಣ್ಣ ಗೀಟಿದೆ, ಅದ್ರ ಮೇಲೆ ಸ್ವಲ್ಪ ಉದ್ದಕ್ಕಿರೋ ಗೀಟು 3/4 ಇಂಚು. ಹಾಗೆ ಸಣ್ಣ ಗೀಟಿದೆ, ಫುಲ್ ಉದ್ದಕ್ಕಿರೋದು 2 ಇಂಚು. ಇದು ಹೀಗೆ ನಾವು ಅಳತೆಯನ್ನು ತಗೋಬೇಕು ಫ್ರೆಂಡ್ಸ್. 1/4 ಇಂಚು, 1/2 ಇಂಚು, 3/4 ಇಂಚು, 1 ಇಂಚು ಹೀಗೆ ಅಳತೆಯನ್ನು ತಗೋಬೇಕು. ಫ್ರೆಂಡ್ಸ್, ನಾವೀಗ ಬಟ್ಟೆಯ ಮೇಲ್ಭಾಗದಲ್ಲಿ ಅಳತೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಬಟ್ಟೆಯ ಟೋಪಿಯ ಅಗಲದ ಅಳತೆ 5.5ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೆಂತ್ ನೋಡಿ 7 ಇಂಚು, 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೆಂತಿಂದ ಕೆಳಗಡೆ ಲೆಂತಿಂದ ಇಲ್ಲಿ ಮೇಲ್ಗಡೆ 5.5 ಇಂಚು ಅಗಲ ಮಾಡ್ಕೊಂಡಿದ್ದೀವಿ ಮಾರ್ಕಿಂಗನ್ನು. ಹಾಗೆ ಲೆಂತಲ್ಲಿ 7 ಇಂಚು ತಗೊಂಡಿದ್ದೀವಿ. ನೋಡಿ, ಲೆಂತಲ್ಲಿ 7 ಇಂಚಾಗಿದೆ. ಈಗ ಕೆಳಗಡೆ ಲೆಂತಿಂದ ಅಗಲ ನೋಡಿ, ಕೆಳಗಡೆ ಲೆಂತಿಂದ ಅಗಲದ ಮಾರ್ಕನ್ನು ಮಾಡ್ಕೋಬೇಕು ನಾವು. ನೋಡಿ, 5.5 ಇಲ್ಲಿ ಬರುತ್ತೆ. 5.5 ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಿಷ್ಟನ್ನು ನಾನು ಬಟ್ಟೆಯ ಮೇಲ್ಭಾಗದಲ್ಲೇ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಅಗಲ, ಆಮೇಲೆ ಲೆಂತು, ಮತ್ತು ಇಲ್ಲಿಯ ಕೆಳಗಿಂದ ಅಗಲನ ನಾನು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಬಟ್ಟೆಯ ಮೇಲ್ಭಾಗ. ಈಗ ಇದನ್ನು ಇಲ್ಲಿ ತನಕ ನಾವು ಮಡ್ಚ್ಕೋಬೇಕು. ನೋಡಿ, ಅಗಲ ಇಲ್ಲಿಂದ ಇಲ್ಲಿ ತನಕ ಅಗಲ ಇದೆ, ಬಟ್ಟೆಯ ಉದ್ದ ಇದೆ, ಹೀಗೆ ಅಗಲ ಇದೆ. ಇದನ್ನು ಮಡ್ಚ್ಕೋಬೇಕು ಫ್ರೆಂಡ್. ಇದು ಬಟ್ಟೆಯ ಉದ್ದ. ನಾವು ಅಗಲದ ಅಳತೆಯನ್ನು ತಗೊಂಡು ಇಲ್ಲಿ ತನಕ ಅಗಲ ಬರುತ್ತೆ, ಇಲ್ಲಿ ತನಕ ಅಗಲನ ಮಡ್ಚ್ಕೋಬೇಕು ಫ್ರೆಂಡ್ಸ್. ಈ ಥರ ಮಡ್ಚ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದು ಬಟ್ಟೆಯನ್ನು ನಾವು ಮಡ್ಚಿ ಹಾಕ್ಕೊಂಡಿದ್ದೀವಿ. ಇದು ಕೆಳಗಡೆ, ಇದು ಬಿಡಿ ಭಾಗ, ಕೆಳಗಡೆ ಎಕ್ಸ್ಟ್ರಾ ಇರೋ ಬಟ್ಟೆ. ಇದು ನಾವು ಅಳತೆ ಎಷ್ಟು 5.5 ಇಂಚು ಅಳತೆ ಮಾಡಿ ಮಡಿಕೆ ಹಾಕ್ಕೊಂಡಿರೋ ಬಟ್ಟೆ. ಈ ಮೇಲ್ಭಾಗ ಇರೋದು. ನಾವು ಈ ಥರ ಬಟ್ಟೆಯನ್ನು ನೀಟಾಗಿ ಮಡಚಿಕೊಂಡು
ನೋಡಿ ಇವಾಗ ಬಟ್ಟೆಯ ಮೇಲ್ಭಾಗದ ತುದಿಯಿಂದ ಮಡ್ಚಿರೋ ಸೈಡ್ ಫೋಲ್ಡ್ ಮಾಡ್ಕೊಂಡಿರೋ ಭಾಗಕ್ಕೆ ನಾವು 7 ಇಂಚನ್ನು ಲೆಂಗ್ತಾಗಿ ಮಾರ್ಕ್ ಮಾಡ್ಕೋಬೇಕು. ಲೆಂಗ್ತ್ ಮಾರ್ಕ್, ಉದ್ದದ ಮಾರ್ಕನ್ನು 7 ಇಂಚಿಗೆ ಮಾಡ್ಕೋಬೇಕು ನೋಡಿ. ಹಾಗೆ ಇನ್ನೊಂದು ಬದಿ ಕೂಡ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಡ್ಚ್ಕೊಂಡಿದ್ದೀವಿ. ಈ ತುದಿ, ಈ ಅಂಚು ಇಲ್ಲೂ ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಲೆಂಗ್ತಿನ ಮಾರ್ಕ್ ನೋಡಿ, ಇಲ್ಲಿ ಬರುತ್ತೆ, ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಸ್ಟ್ರೈಟಾಗಿ ಇಲ್ಲಿಗೆ ಗೀಟನ್ನು ಇಳ್ಕೊಳ್ಳೋಣ ನೋಡಿ. ಗೀಟನ್ನು ಇಳ್ಕೊಂಡಾಗಿದೆ. ಮೊದಲಿಗೆ ಅಗಲದ ಅಳತೆಯನ್ನು ತಗೊಂಡು ಉದ್ದವಾಗಿ ಮಡಚಿದಾಗಿದೆ. ಈಗ ನೆಕ್ಸ್ಟ್ ಲೆಂಗ್ತ್, ಈ ಉದ್ದದ ಅಳತೆ ತಗೊಂಡು ಈಗ ಅಡ್ಡದಲ್ಲಿ ಮಡ್ಚ್ಕೋಬೇಕು ನೋಡಿ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ನಾವು ಮಡ್ಚ್ಕೋಬೇಕು ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ನಾವು ಬಟ್ಟೆಯನ್ನು ಮಡ್ಚ್ಕೋಬೇಕು ನೋಡಿ. ಇಲ್ಲಿ ಬಟ್ಟೆಯನ್ನು ನಾನು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಮಡಿಕೆಯ ಭಾಗ ನೋಡಿ. ನಾವು ಹಿಂಭಾಗ ಲೆಂಗ್ತ್ ಅಳತೆ ಮಾಡಿದ್ದು 7 ಇಂಚು ಉದ್ದ ಹಿಂಭಾಗ ಇದೆ. ಈ ಬಟ್ಟೆ ಅಳತೆ ಮಾಡಿದ ಬಟ್ಟೆ, ಇದನ್ನು ನಮ್ಮ ಕಡೆ ಬರೋ ಥರ ಮೇಲ್ಗಡೆಗೆ ಹಾಕ್ಕೊಳ್ಳೋಣ. ಇದನ್ನು ಮೇಲ್ಭಾಗ ಬರೋ ಥರ ಮಾಡಿಕೊಂಡು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ನಾನಿದು ಲೆಂಗ್ತ್ ಮೊದಲು ಅಳತೆ ಮಾಡಿದ್ವಲ್ಲ, ಅದನ್ನು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಅಂದರೆ ಉಳಿದಿರೋ ಬಟ್ಟೆ ಇಲ್ಲಿ ಕೆಳಗಡೆ ನಮಗೆ ಕಾಣುತ್ತೆ, ಆ ಥರ ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಮೊದಲು ಮಡಚಿದಾಗ ತಿರುಗಿಸಿ ಉಲ್ಟಾ ಮಡಚಿಕೊಂಡಾಗ ಈ ಬಟ್ಟೆ ಕಾಣ್ತಾ ಇರಲಿಲ್ಲ. ಜಾಸ್ತಿ ಇರೋ ಬಟ್ಟೆ ಕಾಣ್ತಾ ಇರಲಿಲ್ಲ, ಅಳತೆ ಬಟ್ಟೆ ಎಷ್ಟಿದೆ ಅಂತ ಕಾಣ್ತಾ ಇರಲಿಲ್ಲ. ಈಗ ಅಳತೆ ಬಟ್ಟೆ ಎಷ್ಟಿದೆ ಅಂತ ಕಾಣೋ ಥರ ನಾವು ನಮ್ಮ ಕಡೆಗೆ ಮಡಚಿ ಹಾಕ್ಕೊಳ್ಬೇಕು ಅಷ್ಟೇ. ಬಟ್ಟೆ ಮೇಲೆ ಗುರುತು ಮಾಡ್ಕೊಂಡ್ರೆ ಸಾಕು. ಇದು ನಂಬರ್ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನೋಡಿ. ಈ ಕಡೆ 0ದಿಂದ 1 ಲೆಂಗ್ತ್, ಹಾಗೆ ಇದು 0ದಿಂದ 2 ಅಗಲ, ಹಾಗೆ ಇದು ಕೆಳಭಾಗ 1ರಿಂದ 3 ಅಗಲದ ಅಳತೆ. ಇದರಲ್ಲಿ ನಾವು ನಂಬರ್ಸನ್ನು ಯಾವುದು ಬರಿಬೇಕಾದ ಅವಶ್ಯಕತೆ ಇರಲ್ಲ, ನಮಗೆ ತಿಳ್ಕೊಂಡ್ರೆ ಸಾಕು, ನಮಗೆ ಗೊತ್ತಾದರೆ ಸಾಕು ಫ್ರೆಂಡ್ಸ್. ಇದು ಇಷ್ಟ ಆದಮೇಲೆ ನೋಡಿ, ನಾವು ಇಲ್ಲಿ 1/2 ಇಂಚಿನ ಮಾಡ್ಕೊಂಡ್ವಲ್ಲ ಪೇಪರ್ ಮೇಲೆ, ಅದೇ ಟೈಪಲ್ಲಿ ಇಲ್ಲಿ ಮಾರ್ಕಿಂಗನ್ನು ಮಾಡ್ಕೋಬೇಕು. 4 ಬದಿಗೆ ಅರ್ಧ ಇಂಚು, ಮೇಲೆ 1/2 ಇಂಚು, ಕೆಳಗೆ ನೋಡಿ. ಈಗ ನಾವು ಉದ್ದ ಅಗಲ ಅಳತೆ ಮಾಡಿಕೊಂಡು ನಮಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ಮಾತ್ರ ಮೆಷರ್ಮೆಂಟ್ ಮಾಡಿಕೊಂಡು ಮಡಚಿ ಹಾಕ್ಕೊಂಡಿದ್ದೀವಿ, ಫೋಲ್ಡ್ ಮಾಡಿಕೊಂಡು ಹಾಕೊಂಡಿದ್ದೀವಿ ನೋಡಿ. ಇಲ್ಲಿ 0ದಿಂದ ಕೆಳಗಡೆ 1, ಇಲ್ಲಿ 1, ಹಾಗೆ ಇಲ್ಲಿ ಈ ಕಡೆ 2ರಿಂದ 3, ಇಷ್ಟೇ ಅಳತೆ ಆಗಿರೋದು. ಇವಾಗ ನಾವು ಅಂಚಿಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಿದ್ವಲ್ಲ ಪೇಪರಲ್ಲಿ, ಅದೇ ಥರ ಬಟ್ಟೆ ಮೇಲೂ ಅರ್ಧ ಇಂಚು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಇಲ್ಲಿ 0ದಿಂದ 4 ಅರ್ಧ ಇಂಚಿನ ಮಾರ್ಕ್ ಇದು ನೋಡಿ. ಇದು 1ರಿಂದ 5 ಅರ್ಧ ಇಂಚು ಮಾರ್ಕು ನೋಡಿ. ಇದು ಬಟ್ಟೆಯ ಅಂಚು. ಇಲ್ಲಿ 2ರಿಂದ 6 ನಂಬರಿಗೆ ಅರ್ಧ ಇಂಚು ಮಾರ್ಕ್ ಇದೆಯಲ್ಲ, ಅದನ್ನು ಮಾಡ್ಕೋಬೇಕು ನೋಡಿ. ಈ ಕಡೆ 2ರಿಂದ 6 ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿವಲ್ಲ ಪೇಪರ್ ಮೇಲೆ, ಆ ಮಾರ್ಕ್ ಇದು. ನಂಬರ್ ಬೇಕಿದ್ರೆ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ನಾವು ತಿಳ್ಕೊಂಡ್ರೆ ಸಾಕು ಅಂತ. ಹಾಗೆ ಕೆಳಭಾಗದಲ್ಲೂ ಕೂಡ ನೋಡಿ ಅರ್ಧ ಇಂಚು ಮಾರ್ಕಿಂಗ್ ನೋಡಿ. ಮೇಲೆ ಅರ್ಧ ಇಂಚು, ಹಾಗೆ ಕೆಳಗೆ ಅರ್ಧ ಇಂಚು, ಇನ್ನೊಂದು ಬದಿ ಕೂಡ ಕೆಳಬದಿ ಮೇಲ್ಭಾಗ ಅರ್ಧ ಇಂಚು ಮಾರ್ಕ್ ಗುರುತನ್ನು ಮಾಡ್ಕೊಂಡಿದ್ದೀವಿ. ಈಗ ಗೀಟನ್ನು ಎಳ್ಕೊಳ್ಳುವ ಬಟ್ಟೆಗೆ ನೋಡಿ. ಇವಾಗ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡಿದ್ದಾಗಿದೆ ನೋಡಿ. ಈ ಗೀಟನ್ನು ಎಳ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದು ಮಕ್ಕಳ ಟೋಪಿಯ ಬಟ್ಟೆಯ ಮೇಲೆ ಅಳತೆ ಡ್ರಾಯಿಂಗ್ ಆಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ಅಂಚಿಗೆ ಕಟ್ ಮಾಡ್ಕೋಬೇಕು. ಈ ಅಂಚಿಗೆ ಕಟ್ ಮಾಡ್ಕೋಬೇಕು ನೋಡಿ. ಈ ಅಂಚಿಗೆ ಸರಿಯಾಗಿ ಕಟ್ ಮಾಡ್ಕೋಬೇಕು. ಮೊದಲನೇ ಬಟ್ಟೆ ನಾವು ಅಳತೆ ಮಾಡಿಕೊಂಡು ಇಷ್ಟುದ್ದ ಬೇಕು ಅಷ್ಟುದ್ದನೇ ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದರ ಅಂಚಿಗೆ ಸರಿಯಾಗಿ ನಾವು
ಈ ಥರ ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ. ಈ ಥರ ಇಷ್ಟಾದಮೇಲೆ ಈಗ ಬಿಡಿ ಭಾಗ ಇದೆಯಲ್ಲ, ಇಲ್ಲಿಗೆ ನಾವು ಅರ್ಧ ಇಂಚಿನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ವಿ ಶೇಪಲ್ಲಿ ನಾವು ಗುರುತನ್ನು ಮಾಡಿಕೊಳ್ಳುವ. ಎರಡು ಕಡೆ ನೋಡಿ ಈ ಥರ ಮಾರ್ಕಿಂಗ್ ಆಗಿದೆ. ಮಾರ್ಕ್ ಮಾಡ್ಕೋಬೇಕು. ಈ ಥರ ಎರಡು ಕಡೆ ವಿ ಶೇಪಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಮಕ್ಕಳ ಟೋಪಿ ಬಟ್ಟೆಯ ಮೇಲೆ ಡ್ರಾಯಿಂಗ್ ಹಾಗೂ ಕಟ್ಟಿಂಗ್ ಆಗಿದೆ. ಹಾಗೆ ಈಗ ಲಾಡಿಯ ಅಂದರೆ ಬೆಲ್ಟಿನ ಅಳತೆಯನ್ನು ಮಾಡಿಕೊಳ್ಳುವ. ಫ್ರೆಂಡ್ಸ್, ಲಾಡಿಯ ಅಗಲದ ಅಳತೆ 1 ಇಂಚು. ನಾವು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ. ಬಟ್ಟೆಯ ಒಳಭಾಗ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಲೆಂತ್ 7 ಇಂಚು ಇಂಚಿಗೆ ಮಾರ್ಕ್ ಮಾಡಿದ್ದಾಗಿದೆ. ನೋಡಿ, ಮೇಲ್ಭಾಗದಲ್ಲಿ 1 ಇಂಚ್ ಅಗಲ, ಹಾಗೆ ಕೆಳಭಾಗದಲ್ಲೂ ಕೂಡ ಇಲ್ಲಿ 1 ಇಂಚ್ ಅಗಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಿಗೆ ಮಾರ್ಕಿಂಗ್ ಆಗಿದೆ. ಈಗ ಈ ಅಗಲದ ಎಷ್ಟಿದೆ 1 ಇಂಚಿಗೆ ನಾವು ಮಡಿಕೆನ ಹಾಕೋಬೇಕು, ಫೋಲ್ಡ್ ಮಾಡ್ಕೋಬೇಕು ಬಟ್ಟೆನ. ನೋಡಿ ಇಲ್ಲಿ ಅಗಲದ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಮೇಲ್ಭಾಗ ತುದಿಯಲ್ಲಿ, ಅಲ್ಲಿ ತನಕ ಫುಲ್ಲಾಗಿ ಈ ಥರ ಮಡ್ಚ್ಕೋಬೇಕು. ಟೋಪಿ ಬಟ್ಟೆನೂ ಇದೇ ಥರ ಅಳತೆ ಮಾಡಿಕೊಂಡು ಮಡ್ಚ್ಕೊಳ್ಳೋದು. ಅದು ಅಗಲ ನೋಡಿ, ಇವಾಗ ಈ ಥರ ಮಡ್ಚ್ಕೋಬೇಕು. ಈಗ ಮಡಚಿದ ಮಡಿಕೆಯ ಭಾಗದಲ್ಲಿ ಕೂಡ ನಾವು 7 ಇಂಚ್ ಮಾರ್ಕನ್ನು, ಲೆಂತ್ ಮಾರ್ಕನ್ನು ಮಾಡಿಕೊಳ್ಳುವ. ನೋಡಿ, ಲೆಂತ್ ಉದ್ದ 7 ಇದೆ. ಹಾಗೆ ಈ ಅಂಚಲ್ಲಿ ಕೂಡ ಮೇಲಿಂದ ಈ ಅಂಚಿದೆಯಲ್ಲ, ಅಂಚಿಗೆ ಕೂಡ ನಾವು ಮಾರ್ಕನ್ನು 7 ಇಂಚ್ ಮಾರ್ಕನ್ನು ಮಾಡಿಕೊಳ್ಳುವ. ನೋಡಿ, ಇಲ್ಲಿ ಬರುತ್ತೆ. ಇವಾಗ ಇದನ್ನು ಸೇರಿಸ್ಕೊಳ್ಳುವ. ಈಗ ಕಟ್ಟಿಂಗನ್ನು ಮಾಡ್ಕೋಬೇಕಷ್ಟೆ. ನೋಡಿ, ಈ ಥರ ಕಟ್ಟಿಂಗನ್ನು. ಈಗ ಟೋಪಿ, ಲಾಡಿ, ಬೆಲ್ಟ್ ಡ್ರಾಯಿಂಗ್, ಕಟ್ಟಿಂಗ್ ಕೂಡ ಆಗಿದೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ವಂದನೆಗಳು. ಜೈ ಮಾತಾಕಿ.